ನಮಸ್ಕಾರ. ಸ್ವಯಂ ಪಾಕ ಅಭಿಮಾನಿಗಳಿಗೆ ಸ್ವಾಗತ. ಈ ದಿನ ನಾನು ಬಹಳ ಸುಲಭವಾಗಿ ಮಾಡುವಂತಹ ಹುರುಗಡ್ಲೆ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತ ಹೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಬೇಕಾಗುವ ಪದಾರ್ಥಗಳು: ಹುರುಗಡ್ಲೆ 1 ಕಪ್, ಕೊಬ್ಬರಿ ತುರಿ ಅರ್ಧ ಕಪ್, ಕೊತ್ತಂಬರಿ ಬೀಜ ಅರ್ಧ ಟೇಬಲ್ ಸ್ಪೂನ್, ಹುಣಸೆ ಹಣ್ಣು 1 ಸಣ್ಣ ಲಿಂಬೆ ಹಣ್ಣಿನ ಗಾತ್ರದಷ್ಟು, ಉಪ್ಪು ರುಚಿಗೆ ತಕ್ಕಷ್ಟು. ನಾನಿಲ್ಲಿ 1 ಟೀ ಸ್ಪೂನು ಪಿಂಕ್ ಸಾಲ್ಟ್ ಇಟ್ಕೊಂಡಿದ್ದೀನಿ. ನೀವು ಅಡಿಗೆಗೆ ಬಳಸುವಂತಹ ಯಾವುದೇ ಉಪ್ಪನ್ನಾದ್ರೂ ಬಳಸ್ಕೋಬಹುದು. ಜೀರಿಗೆ 1 ಟೀ ಸ್ಪೂನ್, ಮೆಣಸಿನಕಾಯಿ 10 ಇಟ್ಕೊಂಡಿದ್ದೀನಿ. ನಿಮ್ಮ ಖಾರದ ಅಪೇಕ್ಷೆ ಮೇಲೆ ಹಾಕೊಳ್ಳಿ. ನಾನಿಲ್ಲಿ ಬ್ಯಾಡಗಿ ಮೆಣಸಿನಕಾಯಿ ಇಟ್ಕೊಂಡಿದ್ದೀನಿ. 1 ಸಣ್ಣ ಚೂರು ಬೆಲ್ಲ, ನೀವು ಬೇಕಾದ್ರೆ ಹಾಕೋಬಹುದು, ಬೇಡದಿದ್ರೆ ಬಿಡಬಹುದು. ಒಂದು ಬಾಣಲೆನ ಕಾಯ್ಲಿಕ್ಕಿಟ್ಟು ಅದಕ್ಕೆ ಮೆಣಸಿನಕಾಯಿ, ಜೀರಿಗೆ ಪಟಪಟ ಆದ್ಮೇಲೆ ಕೊತ್ತಂಬರಿ ಬೀಜ, ಹಾಗೆ ಈ ಕೊಬ್ಬರಿನೂ ಹಾಕ್ಬಿಟ್ಟು ಸಣ್ಣ ಊರಿನಲ್ಲಿ ಈ ಕೊಬ್ಬರಿ ಎಲ್ಲ ಹೊಂಬಣ್ಣ ಬರುವವರೆಗೆ ಹುರಿರಿ. ಇದು ಕಬ್ಬಿಣದ ಬಾಣಲೆ ಆದ್ರಿಂದ ಇದ್ರ ಬಿಸಿಗೆ ಆಗುತ್ತೆ. ಈಗ ಸ್ಟವ್ ಆಫ್ ಮಾಡಿದ್ದೀನಿ. ಸ್ವಲ್ಪ ಹೊತ್ತು ಇದನ್ನ ಮತ್ತೆ ಹೀಗೆ ಕೈ ಆಡ್ಕೊಳ್ತಾ ಇರಿ. ಹುರಿದಿದ್ದು ಸ್ವಲ್ಪ ಬೆಚ್ಚಗಾದ್ಮೇಲೆ ಮಿಕ್ಸರ್ ಜಾರ್ಗೆ ಹಾಕೊಳ್ಳಿ. ಹಾಗೆ ಹುಣಸೆ ಹಣ್ಣು, ಬೆಲ್ಲ, ಹಾಗೆ ಉಪ್ಪು ಹಾಕ್ಬಿಟ್ಟು ಒಂದ್ಸಲ ರುಬ್ಕೊಳ್ಳಿ. ಮೆಣಸಿನ್ಕಾಯಿ, ಕೊಬ್ಬರಿ ನೋಡಿ ಪುಡಿಯಾಗಿದೆ. ಈಗ ಇದಕ್ಕೆ ಈ ಹುರುಗಡ್ಲೆನ ಹಾಕಿ ಒಂದ್ಸಲ ರುಬ್ಕೊಳ್ಳೋಣ. ನೀವು ಚಟ್ನಿ ಪುಡಿನ ಸ್ವಲ್ಪ ತರಿಯಾಗಿ ರುಬ್ಕೋಬೇಕು. ಈಗ ನೋಡಿ, ನಿಮಗೆ ಸುಲಭವಾಗಿ ಮಾಡ್ತಕ್ಕಂತಹ ಹುರುಗಡ್ಲೆ ಚಟ್ನಿ ಪುಡಿ ಸಿದ್ಧವಾಗಿದೆ. ನೋಡಿದ್ರಲ್ವಾ ಹುರುಗಡ್ಲೆ ಚಟ್ನಿ ಪುಡಿ ಹೇಗೆ ಮಾಡೋದು ಅಂತೇಳಿ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ಚಟ್ನಿ ಪುಡಿಯನ್ನು ಮಾಡಿಬಿಟ್ಟು ನಿಮ್ಮ ಅಭಿಪ್ರಾಯ ನಮ್ಗೆ ತಿಳಿಸಿ. ನಮಸ್ಕಾರ.